ಈಗ ಕ್ರಿಕೆಟ್ ಬಗ್ಗೆ ಇಷ್ಟು ನಿಮಗೆ ಇಷ್ಟು ಇಂಟ್ರೆಸ್ಟ್ ಬರಬೇಕು ಅಂದರೆ ನೀವು ಕ್ರಿಕೆಟ್ ನೋಡ್ತಾ ಇದ್ರ ಒಂದು ಯಾರಿದ್ರು ಆ ಟೈಮಲ್ಲಿ ನೀವು ಅಷ್ಟು ಇನ್ಸ್ಪೈರ್ ಆಗೋದಕ್ಕೆ? ಅಂದರೆ ಯಾರು ನಾನು ಕ್ರಿಕೆಟ್ ನೋಡಿಲ್ಲ ಆ ಟೈಮಲ್ಲಿ, ಟಿ ವಿನೂ ನೋಡ್ತಾ ಇರಲಿಲ್ಲ. ಸೀರಿಯಸ್ಲಿ? ಸ್ಕೂಲಿಂದ ಒಂದು 5 o'clock ಬರ್ತಾಯಿದ್ದೆ ಮನೆಗೆ. ಬೆಳಗ್ಗೆ ಫುಲ್ ಅರ್ಲಿ ಮಾರ್ನಿಂಗ್ ಕರಾಟೆಯಲ್ಲೇ ಆಗೋಗ್ತಾಯಿತ್ತು. ಡೈರೆಕ್ಟ್ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಸ್ಕೂಲಲ್ಲಿ ಬರೋ ಸ್ಪೋರ್ಟ್ಸ್ ಎಲ್ಲ ಆಡ್ತಾಯಿದ್ದೆ. ವಾಪಸ್ ಬಂದು ಒಂದು 5 to 8 o'clock ಏನಿದ್ರು ಗ್ರೌಂಡಲ್ಲಿ, ಗ್ರೌಂಡಲ್ಲೇ ಮನೆ ಆಚೆ ರೋಡಲ್ಲಿ ಆಡ್ತಾಯಿದ್ದೆ. ಬರೋ ಆಟ ಎಲ್ಲ ಆಡ್ತಾಯಿದ್ದೆ. ಗೋಲಿ, ಬುಗುರಿ, ಟೈರ್ ಓಡಿಸೋದು, ಎವ್ರಿಥಿಂಗ್ ಹ್ಯಾವ್ ಡನ್. ಆ್ಯಂಡ್ ಮ್ಯಾಂಡೇಟರಿ 1 hour ಕರೆಂಟ್ ಹೋಗ್ತಾಯಿತ್ತು 8 to 9 o'clock. ಸೊ ಆ 8 to 9 o'clock ಬೋನಸ್ ಎಲ್ಲರಿಗೂ ಆಟ ಆಡೋದಕ್ಕೆ, ಬಿಕಾಸ್ ಮನೇಲಿ ಓದೋಕ್ಕಂತೂ ಆಗ್ತಾ ಇರಲಿಲ್ಲ. ಅದಾದಮೇಲೆ 9 o'clock ವಾಪಸ್ ಮನೆಗೆ ಬಂದೆ. ಒಂದು 1/2 hour ಅದು ಕಷ್ಟಪಟ್ಟು ನಮ್ಮ ಅಕ್ಕ ಓದಿಸ್ತಾ ಇದ್ದಿದ್ದಕ್ಕೆ ಏನೋ ಓದ್ತಿಬಿಟ್ಟು ಆಮೇಲೆ ಹೋಗಿ ಮಲಗ್ತಾ ಇದ್ದಿದ್ದು ಅಷ್ಟೇ. ಅದು ಬಿಟ್ಟರೆ ನಾನು ಟಿ ವಿನೇ ನೋಡ್ತಾ ಇರಲಿಲ್ಲ. ಕ್ರಿಕೆಟು ನೋಡಿಲ್ಲ, ಟಿ ವಿನೂ ನೋಡಿಲ್ಲ, ಏನೂ ನೋಡಿಲ್ಲ. ಅಟ್ ದ ಏಜ್ ಆಫ್ 11 and 12 ಇಂಡಿಯನ್ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿತ್ತು ಹೋಗಲಿ ನಿಮಗೆ? ಏನೂ ಗೊತ್ತಿರಲಿಲ್ಲ. ಏನೂ ಗೊತ್ತಿರಲಿಲ್ಲ. ನೋ ನಾಲೆಜ್. ಬರೀ ನಾನು ನೋಡ್ತಾ ಇದ್ದೆ ಅಂದರೆ WWE ನೋಡ್ತಾ ಇದ್ದೆ ಅಷ್ಟೇ. ಅದೊಂದು. ಜಾನ್ ಸೀನಾ. ಸೊ WWE ಒಂದು ರಿಲಿಜಿಯಸ್ ಆಗಿ ನೋಡ್ತಾ ಇದ್ದೆ. ಅದೊಂಥರ ಖುಷಿ ಕೊಡ್ತಾ ಇತ್ತು. ಮೇ ಬಿ ಬಿಕಾಸ್ ಕರಾಟೆಯಲ್ಲಿ ಇದ್ದಿದ್ದರಿಂದ ಸಿಮಿಲರ್ ಟು ಫೈಟಿಂಗ್ ಅನ್ನೋ ಒಂದು ಇದರಲ್ಲಿ ಅದೊಂದು ಇಷ್ಟ ಆಗ್ತಾಯಿತ್ತು ಹೊರತು. ಅದು ಸಂಡೇ ಸ್ಪೆಷಲ್ ರೆಸಲ್ಮೇನಿಯಾ ಅದು ಇದು ಬರ್ತಾಯಿತ್ತಲ್ಲ, ಸೊ ಅದರಲ್ಲಿ ನೋಡ್ತಾ ಇದ್ದಿದ್ದು. ಸುಮ್ಮನೆ ಫನ್ನಿಗೆ ಕೇಳ್ತಾ ಇದ್ದೀನಿ. ಈ WWE ಆಡ್ತಿದ್ರ? ಹೌದು, ನಾನು ಗಂಡು ಮಕ್ಳ ಜೊತೆ ಅಲ್ಲ, ನಮ್ಮ ಅಕ್ಕನ ಮಗ ಏನಿದ್ದಾನೆ, ನನಗೂ ನಮ್ಮ ಅಕ್ಕಂಗೂ 14 years ಡಿಫ್ರೆನ್ಸ್ ಇದ್ದಿದ್ದರಿಂದ ನನಗೂ ನನ್ನ ನೆಫ್ಯೂಗೂ 7 ವರ್ಷ ಡಿಫ್ರೆನ್ಸು. ಓಕೆ. ಸೊ ಅವನಿಗೆ ಎಲ್ಲ ನಾನು ಮಾಡಿದ್ದೀನಿ. ಎತ್ತು ಬಿಸಾಕೋದು, ಚೋಕ್ ಸ್ಲ್ಯಾಮ್ ಮಾಡೋದಾಗಲಿ, ಪಂಚ್ ಮಾಡೋದಾಗಲಿ. ಸೊ ಅಲ್ಲಿ ನಮ್ಮ ಮನೇಲಿ ಒಂದು ಔಟ್ ಹೌಸ್ ಥರ ಒಂದಿತ್ತು. ಸೊ ಆ ರೂಮಲ್ಲಿ ನಮ್ಮ ಅಣ್ಣಂದು ರೂಮ್ ಇದ್ದಿದ್ದು. ಅವನು ಹಾಸ್ಟೆಲಲ್ಲಿ ಇದ್ದಿದ್ದರಿಂದ ಆ ರೂಮ್ ಖಾಲಿಯಾಗೇ ಇರ್ತಾಯಿತ್ತಲ್ಲ, ಅಲ್ಲೋಗಿ ಎಲ್ಲ ಅವನ ಮೇಲೆ ಪ್ರಯೋಗ ಮಾಡೋದು. ಆ್ಯಂಡ್ ಬೈದ್ಬಿಟ್ಟು ಬೆದರಿಸ್ಬಿಟ್ಟು ಕಳಿಸೋದು. ಓಕೆ. ಏನಾರ ಹೋಗಿ ನಿಮ್ಮ ಅಮ್ಮಂಗೋ ಅಥವಾ ನಮ್ಮಮ್ಮಂಗೋ ಹೇಳಿದ್ರೆ ಆಮೇಲೆ ಸರಿ ಇರಲ್ಲ ಅಂತ. ಸೊ ಸಿಬ್ಲಿಂಗ್ಸ್ ಥರನೇ ಬೆಳೆದಿರೋದ್ರಿಂದ ಅಲ್ಲಿ ತುಂಬಾ ಪ್ರಯೋಗಗಳು ನಡೆದಿದೆ. ಓಕೆ. ಸೊ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೀಸೋದೊಂದೇ ಗೊತ್ತು. ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ದೇವರಾಣೆಗೂ ಗೊತ್ತಿರಲಿಲ್ಲ. ಅದು ನಾನು KIOC ಜಾಯಿನ್ ಆದಾಗ ಅವಾಗ ಆ ಇಯರಲ್ಲಿ 2005 ಫಸ್ಟ್ ಟೈಮ್ ವಿಮೆನ್ ಫೈನಲ್ಸಲ್ಲಿ ರನ್ನರ್ಸ್ ಅಪ್ ಆಗಿರ್ತಾರೆ ವರ್ಲ್ಡ್ ಕಪ್ಪಲ್ಲಿ. ಸೊ ಮಿಥಾಲಿ ರಾಜ್ ಅವರಿದ್ದರು, ಕರುಣಾ ಜೈನ್ ಅವರಿದ್ದರು. ಸೊ ಅಲ್ಲಿ ಜಾಯಿನ್ ಆದಾಗ ಮಮತಾ ಮಬೇನು, ಶಾಂತಾರಂಗಸ್ವಾಮಿ ಇವ್ರುಗಳೆಲ್ಲ ಹೆಸರು ಕೇಳಿದ್ದು, ನೂಶಿನ್ ಅಲ್ ಕದೀರ್ ಅಂತ. ಆ್ಯಂಡ್ ಅದು ಬಿಟ್ಟರೆ ನಾನು ಅವ್ರು ಆಡೋದು ಯಾವತ್ತೂ ನೋಡಿರಲಿಲ್ಲ. ದೆನ್ ಹೆಂಗೆ ನಿಮ್ಗೆ ಕ್ರಿಕೆಟ್ ಹಂಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಆ ಒಂದು ಬಾಲು, ಆ ಫೀಲು, ಗ್ಲವ್ಸ್ ಹಾಕೊಳ್ಳೋದು ಒಂಥರ ಡಿಫ್ರೆಂಟಾಗಿ ಅನಿಸ್ತು. ಫ್ಯಾಸಿನೇಟಿಂಗ್ ಅನ್ನಿಸ್ತು. ವೆರಿ ಫ್ಯಾಸಿನೇಟಿಂಗ್ ಅನಿಸ್ತು. ಬಿಕಾಸ್ ಆ ಟೈಮಲ್ಲಿ ನೀವು ಕಡೂರಲ್ಲಿ ಕ್ರಿಕೆಟ್ ಅಂದರೆ ಈ ಥರ ಏನು ರೋಡ್ ಸೈಡ್ ಕ್ರಿಕೆಟ್ ಆಡ್ತಾರೋ ಅದು ಕ್ರೇಜ್ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ಬಟ್ ಈ ಥರ ಸೀರಿಯಸ್ ಆಗಿ ಕ್ರಿಕೆಟ್ ಆಡ್ತಾರೆ ಅನ್ನೋದೊಂದು ಯಾವಾಗಲೂ ಬಂದಿಲ್ಲ. ಸೊ ಅಂಥ ಒಂದು ಚಿಕ್ಕ ಜಾಗದಿಂದ ಬಂದು ಇವಾಗ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದೊಂಥರ ಡಿಫ್ರೆಂಟ್ ಫೀಲಿಂಗೇ ಅಂತ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ಹುಡುಗಿ ಹೋಗಿ ಈ ಥರ ಕ್ರಿಕೆಟ್ ಆಡ್ತಾರೆ ಅಂತ. ಓಕೆ. ಕ್ರಿಕೆಟ್ ಒಂದು ಸೀರಿಯಸ್ ಗೇಮ್ ಅಂತ ವೇದಾಗ ಅರ್ಥ ಆಗಕ್ಕೆ ಶುರುವಾಗಿದ್ದು ಯಾವಾಗ? ಬ್ಯಾಟ್ ಕೊಡ್ತಾರೆ, ಗ್ಲೌಸ್ ಹಾಕೋಬೇಕು, ಹೊಡಿಬೇಕು, ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಸ್ಟಾರ್ಟ್ ಮಾಡಿ 2005 ಬಿಕಾಸ್ ಅಥ್ಲೆಟಿಕ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾಯಿದ್ದೆ ಅಂತ 2006 ಡೆಬ್ಯೂ ಮಾಡಿದೆ. 13 year ಏಜಲ್ಲೇ ಐ ಡೆಬ್ಯೂಟ್ ಫಾರ್ ಸೀನಿಯರ್ ಟೀಮ್. ಆ್ಯಂಡ್ ಐ ಪ್ಲೇಡ್ 11 ನಾನು ಆಡಿದೆ. ಮಮತಾ ಮೆಬೇನ್ ನನಗೆ 11 ಆಡಿಸಿದ್ದೆ ಫೀಲ್ಡಿಂಗೋಸ್ಕರ. ಕ್ಯಾಚಸ್ ಎತ್ತಾಕ್ತಾಳೆ, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾಳೆ, ಸಾಕು. ಬಿಕಾಸ್ ಬ್ಯಾಟಿಂಗೂ ಇಲ್ಲ, ಬೌಲಿಂಗೂ ಇಲ್ಲ, ಬರೀ ಫೀಲ್ಡಿಂಗ್ ಮಾಡ್ತಾಯಿದ್ದೆ ನಾನು. ಸೊ ಅಲ್ಲಿಂದ ಒಂದು ಸ್ವಲ್ಪ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಓಕೆ ಮೇ ಬಿ ನಾನೇನೋ ಡಿಫ್ರೆಂಟ್ ಎಲ್ಲರಿಗಿಂತ ಒಂದು ಸ್ಪೆಷಲ್ ಆಸ್ಪೆಕ್ಟ್ ನನ್ನ ಹತ್ರ ಇದೆ. ಫೀಲ್ಡಿಂಗ್ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಯಿತು. ಆ್ಯಂಡ್ 2010 2006 ಅಷ್ಟೊತ್ತಿಗೆ BCCI ಅವರು ಮರ್ಜ್ ಆಗಿದ್ದರಿಂದ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೇ ಇರ್ತಾಯಿತ್ತು. ಅಲ್ವಾಗಲೂ ಇನ್ನೂ ಒಂಥರ ಚಿಕ್ಕ ವಯಸ್ಸು, ಸ್ಕೂಲ್ ಬಂಕ್ ಮಾಡೋಕ್ಕೆ ಸಿಗ್ತಾಯಿದೆ, ಕ್ಲಾಸಿಗೆ ಹೋಗೋಂಗಿಲ್ಲ, ಎಕ್ಸಾಮ್ಸ್ ಬರೀ ಡೈರೆಕ್ಟ್ ಫೈನಲ್ ಎಕ್ಸಾಮ್ಸ್ ಬರೆಯೋಕು, ಬೇರೆ ಏನೂ ಇದಿಲ್ಲ ಅನ್ನೋದೊಂದು ಫೀಲಿಂಗ್ ಇದರಿಂದ ಆಚೆನೇ ಇರೋದು ಖುಷಿ ಕೊಡ್ತಾಯಿತ್ತು. ಬಟ್ 2010 ವೆನ್ ಐ ಗಾಟ್ ಸೆಲೆಕ್ಟೆಡ್ ZCA ಕ್ಯಾಂಪ್ ಅಂತ, ಝೋನಲ್ ಕ್ರಿಕೆಟ್ ಕ್ಯಾಂಪ್ ಅಂತ, ಇಡೀ ಸೌತ್ ಝೋನಿಂದ ಒಂದು 30 ಪೀಪಲ್ನ ಸೆಲೆಕ್ಟ್ ಮಾಡಿದರು.
ಅಲ್ಲಿಂದ ಮ್ಯಾಚಸ್ಗೆ ಇವಾಗ ಆ 30ಇಂದ 15 ಮೆಂಬರ್ಸ್ನ ಪಿಕ್ ಮಾಡ್ತಾರೆ. ಆ 15 ಮೆಂಬರ್ಸಲ್ಲಿ ಸೆಲೆಕ್ಟ್ ಆಗಿದೆ ಆ್ಯಸ್ ಅ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಆಗಿದೆ. ಅದು ಸೊ 5 ಝೋನಿಂದ 15 ಪೀಪಲ್ ಏನಿರುತ್ತೆ ಅರೌಂಡ್ 30, 60, 75 ಪೀಪಲ್. ಸೊ ಆ 75ಇಂದ 15 ಜನನ ಪಿಕ್ ಮಾಡ್ತಾಯಿದ್ರು ಇಂಡಿಯನ್ ಟೀಮ್ ಜೊತೆ ಕ್ಯಾಂಪ್ ಮಾಡೋದಕ್ಕೆ. ಸೊ 15 ಇಂಡಿಯನ್ ಟೀಮ್ ಅವ್ರು ಏನಿದ್ರು ಪ್ರೆಸೆಂಟ್ ಇಂಡಿಯನ್ ಟೀಮ್ ಪ್ಲಸ್ 15 ಈ 75ಇಂದ ಸೆಲೆಕ್ಟ್ ಮಾಡಿ ಆ 15 ನಾನು ಸೆಲೆಕ್ಟ್ ಮಾಡಿ ಇಂಡಿಯನ್ ಟೀಮ್ ಅವ್ರ ಜೊತೆ ಏನು ಕ್ಯಾಂಪ್ ಮಾಡ್ತೀನಲ್ಲ, ದಟ್ ಈಸ್ ವೆನ್ ಐ ಫೆಲ್ಟ್ ಇಷ್ಟೊಂದು ಜನ ಬೀಟ್ ಮಾಡಿ ನಾನು ಇಲ್ಲಿದ್ದೀನಿ ಇವತ್ತು ಅಂದರೆ ಐ ಥಿಂಕ್ ಐ ಹ್ಯಾವ್ ದ ಸ್ಟಫ್ ಟು ಪ್ಲೇ ಫಾರ್ ಇಂಡಿಯಾ ಅಂತ. ಸೊ ಆ ಕಾನ್ಫಿಡೆನ್ಸ್ ಏನು ಬಂತು ವಿದಿನ್ ಅ ಇಯರ್ ಡೆಬ್ಯೂ ಮಾಡಿದೆ ನಾನು ಇಂಡಿಯಾಗೆ. ಐ ಥಿಂಕ್ ದಟ್ ಈಸ್ ವೆನ್ ಐ ರಿಯಲೈಸ್ಡ್ 2010 ಐ ರಿಯಲೈಸ್ಡ್. ಅಲ್ಲಿ ತನಕ ಜನ ಹೇಳ್ತಾ ಇದ್ದಾರೆ ಸುಮ್ಮನೆ ಇಂಡಿಯಾಗೆ ಆಡ್ಬೋದು, ಅದಾಡ್ಬೋದು, ಇದಾಡ್ಬೋದು ಅಂತ. ಐ ವಾಸ್ ಓನ್ಲಿ ಪ್ಲೇಯಿಂಗ್ ಫಾರ್ ಫನ್. 2010 ಅನಿಸ್ತು ಆಡ್ಬೋದು ನಾನು ಅಂತ. ಇಟ್ ಈಸ್ ಅ ಸೀರಿಯಸ್ ಗೇಮ್ ಅಂತ. ಇಟ್ ಈಸ್ ಅ ಸೀರಿಯಸ್ ಗೇಮ್ ಅಲ್ಲ, ಐ ಹ್ಯಾವ್ ದ ಸಬ್ಸ್ಟೆನ್ಸ್ ಟು ಮೇಕ್ ಇಟ್ ಬಿಗ್. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಐ ಹ್ಯಾವ್ ಸಮಥಿಂಗ್. ವಾವ್.